ಅದರಂತೆ ಅವರು ಅನ್ಲೋಡ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ನಮ್ಮೂರು ಹೋಗಿ ಇಟ್ಕೋತಾರೆ. ಇದ್ರ ಮೌಲ್ಯ ಸರ್ಕಾರಿ ಮೌಲ್ಯ ಕೆಜಿಗೆ 50,000 ರೂಪಾಯಿ ಇರ್ತದೆ. 1,25,00,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಗಾಂಜಾ. ಬೆಂಗಳೂರು ಐಟಿ ಬಿಟಿ ಸಿಟಿ. ಅದ್ಯಾಕೋ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ನಶೆ ಸಿಟಿ ಆಗ್ತಾ ಇದೆಯಾ? ಮಾದಕ ವಸ್ತುಗಳು ಎಗ್ಗಿಲ್ಲದೆ ಬೆಂಗಳೂರಿಗೆ ಸರಬರಾಜಾಗುತ್ತಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಪ್ರತಿ ವಾರವೂ ಕೂಡ ಮಾದಕ ವಸ್ತುಗಳು ಸಿಕ್ಕಿ ಬೀಳ್ತಾ ಇದ್ರೆ, ಇದೀಗ ಒರಿಸ್ಸಾದಿಂದಲೂ ಕೂಡ ಗಾಂಜಾ ಎಗ್ಗಿಲ್ಲದೆ ಸಾಗಾಟ ಆಗ್ತಾ ಇದೆ. ಪುಷ್ಪ ಚಲನಚಿತ್ರದಲ್ಲಿ ರೆಡ್ ಸ್ಯಾಂಡಲ್ ಅನ್ನ ಹೇಗೆ ಸಾಗಾಟ ಮಾಡ್ತಿದ್ರು, ಹಾಗೆಯೇ ಗಾಂಜಾವನ್ನ ಬೆಂಗಳೂರಿಗೆ ಸಾಗಾಟ ಮಾಡುವ ಜಾಲವನ್ನ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಜಿಗಣಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಂಜುನಾಥ್ ರವರು ಅವರ ಹೆಡೆಮುರಿ ಕಟ್ಟಿದ್ದಾರೆ. ಕೋಳಿ ಫಾರಂಗಳಿಗೆ ಸಾಗಾಟವಾಗುವಂತಹ ಪೌಲ್ಟ್ರಿ ಫೀಡ್ಸ್ ನ ಮಧ್ಯದಲ್ಲಿ ಗಾಂಜಾ ಸರಬರಾಜಾಗ್ತಾ ಇತ್ತು. ಇದರ ಒಂದು ಮಾಹಿತಿಯನ್ನ, ಇದರ ಜಾಡನ್ನ ಹಿಡಿದಂತಹ ಮಂಜುನಾಥ್ ಸತತವಾಗಿ ಆ ಒಂದು ವಾಹನಗಳ ಮೇಲೆ ಕಣ್ಣಿರಿಸಿದ್ರು. ಇದೀಗ ಕೊನೆಗೂ ಕೂಡ ಆ ಒಂದು ಜಾಲವನ್ನ ಪತ್ತೆ ಹಚ್ಚಿದ್ದಾರೆ. ಪೌಲ್ಟ್ರಿ ಫಾರ್ಮ್ಸ್ಗೆ ಬರುವಂತ ಫೀಡ್ ನ ಮಧ್ಯದಲ್ಲಿ ಈ ಒಂದು ಗಾಂಜಾ ಕೂಡ ಬಂದಿತ್ತು. ಬರೋಬರಿ 1,25,00,000 ರೂಗಳ ಮಾಲದು. ಎಷ್ಟು ಕೆಜಿ ಅಂತೀರಾ? ಮತ್ತು ಯಾರೆಲ್ಲ ಆ ತಂಡದಲ್ಲಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಹೌದು, ಇದು ಒರಿಸ್ಸಾದಿಂದ ಆಂಧ್ರದ ಮೂಲಕ ಕರ್ನಾಟಕಕ್ಕೆ ಪೌಲ್ಟ್ರಿ ಫಾರ್ಮ್ಗಳಿಗೆ ಸರಬರಾಜಾಗ್ತಾ ಇದ್ದ ಫೀಡ್. ಮೊದಲೇ ಪೌಲ್ಟ್ರಿ ಫಾರ್ಮ್ಗಳಿಗೆ ಸರಬರಾಜಾಗ್ತಿದ್ದ ಫೀಡ್ ವಾಸನೆಯಿಂದ ಇರ್ತಾ ಇತ್ತು. ಆ ವಾಸನೆಯ ನಡುವೆಯೇ ಈ ಒಂದು ಗಾಂಜಾವನ್ನ ಮೂಟೆಗಳಲ್ಲಿ ಕಟ್ಟಿ ವ್ಯವಸ್ಥಿತವಾಗಿ ಸರಬರಾಜು ಮಾಡುವಂತ ಜಾಲದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇನ್ಸ್ಪೆಕ್ಟರ್ ಮಂಜುನಾಥ್ ರವರು ಕಲೆ ಹಾಕಿದ್ದರು. ಆ ಒಂದು ಜಾಲದ ಮೇಲೆ ಸದಾ ಕಣ್ಣಿರಿಸಿದ್ದರು. ಇದೀಗ ಆ ಒಂದು ಜಾಲದ ಎಡೆಮುರಿ ಕಟ್ಟುವಲ್ಲಿ ಮಂಜುನಾಥ್ ಯಶಸ್ವಿಯಾಗಿದ್ದಾರೆ. ಬಿಹಾರ ಮೂಲದ ರಾಮಾಯಣ್ ಯಾದವ್ ಈ ಇಬ್ಬರು ವ್ಯಕ್ತಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಕಿಂಗ್ ಪಿನ್ಗಳಾಗಿದ್ದಂತವರು ತಪ್ಪಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಬಲೆ ಬೀಸಿದ್ದಾರೆ. ಈ ಒಂದು ಮಾಲನ್ನ ಹೇಗೆ ಜಪ್ತಿ ಮಾಡಿದ್ರು ಗೊತ್ತಾ? ಅದೆಲ್ಲವನ್ನು ಕೂಡ ಇನ್ನಷ್ಟು ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಹೌದು, ಹೀಗೆ ಸಾಲಾಗಿ ಇಟ್ಟಿರುವಂತ ಈ ಮೂಟೆಗಳಲ್ಲಿ ಬರೋಬರಿ 250 ಕೆಜಿ ಗಾಂಜಾ ಇದೆ. ಈ ಒಂದು ಗಾಂಜಾದ ಬೆಲೆ ನೀವು ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. 1,25,00,000 ರೂಗಳ ಗಾಂಜಾ ಇದು. ಈ ಒಂದು 250 ಕೆಜಿಗಳು ಏನಿಲ್ಲ ಅಂತಂದ್ರು ಲಕ್ಷಾಂತರ ಜನರು ಸೇವನೆ ಮಾಡ್ತಾ ಇದ್ದಂತಹ ಈ ಒಂದು ಗಾಂಜಾವನ್ನ ಸೆರೆ ಹಿಡಿದಿದ್ದಾರೆ ಮತ್ತು ಕಿಂಗ್ ಪಿನ್ಗಳಿಗಾಗಿ ಬಲೆ ಬೀಸಿದ್ದಾರೆ. ಈ ಒಂದು ಜಾಲದಲ್ಲಿ ಇನ್ನಷ್ಟು ಜನ ಇದ್ದಾರೆ ಎನ್ನುವಂತ ಮಾಹಿತಿ ಇದೆ. ಈ ಒಂದು ವ್ಯವಸ್ಥಿತವಾದಂತಹ ಜಾಲದ ಸಂಪೂರ್ಣವಾದಂತಹ ವಿವರಣೆಗಳನ್ನ SP ಚಂದ್ರಕಾಂತ್ ರವರು ವಿವರಿಸಿದ್ದು ಹೀಗೆ. ಛತ್ತೀಸ್ಗಢದಿಂದ ಹಕ್ಕಿ ಇದು ಫೀಡ್ನ ನಾಮಕಲ್ ತಮಿಳುನಾಡು ಬರ್ತದೆ. ಮಾರ್ಗ ಮಧ್ಯೆ ಈ ತುಂಬಿಸಿ ಕಳಿಸ್ತಾರಲ್ಲ, ಅವ್ರನ್ನ ಒರಿಸ್ಸಾಕ್ಕೆ ಕಳಿಸ್ಕೋತಾರೆ. ರಾಯಪುರದಲ್ಲಿ ಲೋಡ್ ಮಾಡ್ತಾರೆ. ಜೈಪುರದಲ್ಲಿ ಲೋಡ್ ಮಾಡ್ತಾರೆ. ಜೈಪುರದಲ್ಲಿ ಲೋಡ್ ಮಾಡೋರು ಇನ್ನೊಬ್ಬ ವ್ಯಕ್ತಿ, ಅವನು ಟ್ರಾನ್ಸ್ಪೋರ್ಟ್ ಮಾಡ್ತಾನೆ. ಇಲ್ಲಿ ರಿಸೀವರ್ನು ಅವರು ಹೇಳ್ತಾರೆ, ನೀವು ಹೆಂಗೂ ತಮಿಳ್ನಾಡಿಗೆ ಹೋಗ್ತೀರಿ, ಬೆಂಗಳೂರು ಜಸ್ಟ್ ಒಂದು ಕ್ರಾಸ್ ಮಾಡಿ ಹೋಗ್ಬಿಟ್ಟು ಅಲ್ಲಿ ಅವ್ರು ರಿಸೀವ್ ಮಾಡ್ಕೋತಾರೆ, ಮತ್ತು ನೀವು ಬಂದು ನಮಗೆಲ್ಲ ಅನ್ಲೋಡ್ ಮಾಡಿ ಅಂತ ಹೇಳ್ತಾರೆ. ಆ್ಯಸ್ ಯೂಶುವಲ್ ಅದನ್ನು UA ಬಿಲ್ ಕೂಡ ರೈಸ್ ಆಗಿದೆ. ಭಾರಿ ಸಿಸ್ಟಮ್ಯಾಟಿಕ್ಕಾಗಿ ಮಾಡಿದ್ದಾರೆ. ಈ ಏನು 250 ಇದೆ 8 ಬ್ಯಾಗಲ್ಲಿ ಪ್ಯಾಕ್ ಮಾಡಿದ್ದಾರೆ.
ಅದನ್ನು ಮಧ್ಯದಲ್ಲಿ ಹಾಕ್ಬಿಟ್ಟಿದ್ದಾರೆ, ಯಾರಿಗೂ ಗೊತ್ತಾಗೋದಿಲ್ಲ. ಅಂದ್ರೆ ರಾಜ್ಯದಿಂದ ಹೊರ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಚೆಕ್ ಪೋಸ್ಟ್ಗಳಿರ್ತವೆ, ತಪಾಸಣೆ ಇರ್ತವೆ, ಅವರೆಲ್ಲರೂ ಕಣ್ತಪ್ಪಿಸಿ ಇವರು ಬರ್ತಾ ಇದ್ದಾರೆ. ಖಂಡಿತ ಇದು ಆ ರೀತಿ ಅವರು ಪ್ಯಾಕಿಂಗ್ ಮಾಡಿದ್ದಾರೆ ವೆರಿ ಸಿಸ್ಟಮ್ಯಾಟಿಕ್ ಆಗಿ. ಈಗ ಇದು ಅಂತಾರಾಜ್ಯ ಅಂತ ಅಂತಾರಾಷ್ಟ್ರದಲ್ಲ ಫ್ಲೈಟಲ್ಲೇ ಬರ್ತವೆ. ಸೊ ಅದನ್ನು ಈವನ್ ಕಾಮನ್ ಮ್ಯಾನ್ ಕೂಡ ಇಟ್ ಇಸ್ ನಾಟ್ ಸೋ ಈಸಿ ಟು ನೋ ದ ಥಿಂಗ್ಸ್. ದೇ ಆರ್ ವೆರಿ ಶಾರ್ಪ್ ದೆನ್ ಈವನ್ ಪೊಲೀಸ್ ಆಲ್ಸೋ. ಅಂಥದನ್ನು ಭೇದಿಸಿ ನಮ್ಮ ಮಂಜುನಾಥ್ he has taken pain for nearly 8 days. So finally he succeeded. Behalf of the department, we are going to congratulate him, he and his team, and I am going to reward cash and the appreciation letter also I am going to issue. ಸರ್, ಈ ಆರೋಪಿಗಳಿದ್ದಾರಲ್ಲ ಸರ್, ಈ ಹಿನ್ನೆಲೆ ಸರ್, ಅಂದ್ರೆ ಈ ಇದೆ ಅನ್ನೋ ಪ್ರಕರಣಗಳು ಕೇಸ್ಗಳು ಇದೇ ತರ ಗಾಂಜಾ ಪ್ರಕರಣ ಈಗ ಹಿಂದೆ ಇವ್ರ ಬಗ್ಗೆ ಇದೆಯೇ ಇಲ್ಲ ಅಂತ ಹೇಳ್ಬಿಟ್ಟು ತನಿಖೆಯಿಂದ ದುಡ್ಡು ಬಿಡಬೇಕಾಗ್ತದೆ. ನಂತರ ನಾವೀಗ ಕೋರ್ಟ್ ಮುಖಾಂತರ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವ್ರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ತಗೋತೀವಿ. ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಇದರಿಂದ ಯಾರ್ಯಾರು ಇದ್ದಾರೆ, ಯಾರ್ಯಾರು ಸಪ್ಲೈಯರ್ಸ್ ಇದ್ದಾರೆ, ಯಾರ್ಯಾರು ಇಲ್ಲಿ ರಿಸೀವರ್ಸ್ ಇದ್ದಾರೆ, ಎಲ್ಲೆಲ್ಲಿ ಮಾರಾಟ ಮಾಡ್ತಾರೆ ಅನ್ನೋದನ್ನು ನಾವು ಇನ್ನೂ ವಿವರವಾಗಿ ತನಿಖೆ ಮಾಡಬೇಕಾಗಿದೆ. ಮೊದಲನೇ ಬಾರಿ ತಗೊಂಡ್ಬರ್ತಾರೆ, ಈಗ ತಗೊಂಡ್ಬಂದಿದ್ದಾರೆ ಇಲ್ಲ, ಆ್ಯಸ್ ಆಫ್ ನಾವು ಇದೇ ಫಸ್ಟ್ ಟೈಮ್ ನಮ್ಗೆ ಗೊತ್ತಿದೆ. ಈಗ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಇವರ ಹಿನ್ನೆಲೆ ಎಲ್ಲ ನಾವು ತಿಳ್ಕೊಂಡಾಗ ನಮ್ಗೆ ವಿವರವಾಗಿ ಗೊತ್ತಾಗ್ತದೆ. ಇಲ್ಲಿ ರಿಸೀವರ್ ಸಿಕ್ಕಿದ್ದಾರೆ. ಇಲ್ಲ, ಇಲ್ಲಿ ರಿಸೀವರ್ಸ್ ಬರೋ ಪೂರ್ವದಲ್ಲೇ ನಮ್ಮ ಮಾಹಿತಿ ಮೇರೆಗೆ ನಾವು ಯಾವಾಗ ಅಟ್ಯಾಕ್ ಮಾಡಿದ್ವೋ ರಿಸೀವರ್ಸ್ ಯಾರೂ ಬಂದಿಲ್ಲ. ಈಗ ಜೊತೆಗೆ ನಮಗೆ ಬೇರೆ ಟೆಕ್ನಿಕಲ್ ಕ್ಲೂ ಸಿಕ್ಕಿದೆ. ಇಲ್ಲಿ ರಿಸೀವರ್ನ ಪತ್ತೆ ಮಾಡೋದು ಸಮಸ್ಯೆ ಇಲ್ಲ, ಮತ್ತು ಯಾರು ಕಳಿಸ್ಕೊಡ್ತಾರೆ ಕಿಂಗ್ ಪಿನ್ ಅವನ್ನ ಪತ್ತೆ ಮಾಡೋದು ಸಮಸ್ಯೆ ಇಲ್ಲ. ಇಟ್ ಮೇ ಟೇಕ್ಸ್ ಟೈಮ್. ಎಷ್ಟು ಬೆಲೆ ಬರುತ್ತೆ ಸರ್ ಇದು? ಸರ್ಕಾರಿ ರೇಟ್ ಪ್ರಕಾರ ನಮಗೇನು ಪ್ರಿಸ್ಕ್ರಿಪ್ಷನ್ ಇದೆ ಆ ರೇಟ್ ಪ್ರಕಾರ 1 kg 50,000 ರೂಪಾಯಿ, ಅಂದರೆ 1.25 ಕೋಟಿ ಆಯಿತು 2.5 ಕ್ವಿಂಟಲ್ಗೆ. ಆದರೆ ಮಾರ್ಕೆಟಲ್ಲಿ ಇದು 5 ಗ್ರಾಮ್ಸೇ ಬಂದು 100 ರೂಪಾಯಿ ಮಾಡ್ತಾರಂತೆ, ಇನ್ನೂ ಜಾಸ್ತಿ ಇದೆ. ಇದನ್ನು ಮಾರ್ಕೆಟ್ ವ್ಯಾಲ್ಯೂ ನಿಮ್ಗೆ ಗೊತ್ತಲ್ಲ, ಗೈಡೆನ್ಸ್ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂ ಆ ರೀತಿ ಮಾಡಿದರೆ ಮೋರ್ ದೆನ್ 10 crores ಪ್ರಾಪರ್ಟಿ ರೀಟೇಲಲ್ಲಿ ಮಾರಿದಾಗ. ಸೊ ಬಲ್ಕಲ್ಲಿ ಮಾರಿದಾಗೂ ಸಹ ಸರ್ಕಾರ ಏನು ಗೈಡ್ಲೈನ್ಸ್ ಕೊಟ್ಟಿದೆ ಅದ್ರ ಪ್ರಕಾರ ಮಾಡಿದ್ರು 1.25 ಕೋಟಿ, ರಿಯಲ್ ವರ್ತ್ 10 crores ಅದು. ಆ ರೀತಿ ಯಾಕಂದರೆ ಲಾಸ್ಟ್ ರೀಟೇಲ್ಗೆ ಹೋದಾಗ ಅಲ್ಟಿಮೇಟ್ ಯೂಸರ್ಸ್ಗೆ ಅವ್ರಿಗೆ 5 ಗ್ರಾಮದು 100 ರೂಪಾಯಿ 150 ರೂಪಾಯಿಗೆ ಮಾರಾಟ ಮಾಡ್ತಾರಂತೆ. ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ, ರಿಯಲಿ ಅಪ್ರಿಷಿಯೇಟ್. ಇದೇ ರೀತಿಯಾಗಿ ಈ ಹಿಂದೆ ಕೂಡ 1000 kg ಕರ್ಪೂರಲ್ಲಿ, ಮೈಸೂರಲ್ಲಿ ಇದೇ ರೀತಿಯಾಗಿ ಶೂಟೌಟ್ ಪ್ರಕರಣಗಳು ಕೂಡ ಆಗಿತ್ತು. ಅಂದ್ರೆ ಗಾಂಜಾ ಸಪ್ಲೈ ಮಾಡಿದ್ರು. ಇನ್ಸ್ಪೆಕ್ಟರ್ ಮಂಜುನಾಥ್ ರವರು ಜಿಗಣಿ ಪೊಲೀಸ್ ಠಾಣೆಗೆ ಇನ್ಸ್ಪೆಕ್ಟರ್ ಆಗಿ ಬಂದ ನಂತರ ಇಲ್ಲಿ ಒಂದಷ್ಟು ಅಪರಾಧ ಪ್ರಕರಣಗಳನ್ನ ನಿಯಂತ್ರಣಕ್ಕೆ ತಂದಿದ್ರು. ಆದ್ರೆ ಎಗ್ಗಿಲ್ಲದೆ ಗಾಂಜಾ ಸರಬರಾಜಾಗ್ತಾ ಇದ್ದದ್ದರ ಮೇಲೆ ಕಣ್ಣಿರಿಸಿ ಈಗ ಆ ಒಂದು ಜಾಲಕ್ಕೂ ಕೂಡ ಕಡಿವಾಣವನ್ನ ಹಾಕೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಈ ಒಂದು ಜಾಲ ನಿಲ್ಲುತ್ತಾ ಇಲ್ವೇ? ಇನ್ಸ್ಪೆಕ್ಟರ್ ಮಂಜುನಾಥ್ ಇರೋರಿಗೆ ಮಾತ್ರ ಈ ಒಂದು ಜಾಲಗೆ ಕಡಿವಾಣ ಬಿದ್ದು ನಂತರ ದಿನಗಳಲ್ಲಿ ಏನಾಗುತ್ತೋ ಕಾಲವೇ ನಿರ್ಧರಿಸಲಿದೆ.